ನಾವು ಲಾಸ್ಟ್ ವೀಕಲ್ಲಿ ಪುನಗೊಂಡ ಪೋರ್ಟ್ ಕಡೆಗೆ ವೀಕೆಂಡ್ ರೈಡ್ ಮಾಡಿದ್ವಿ. ಈ ವೀಕೆಂಡಲ್ಲಿ ನಾವು ಹೋಗ್ತಿರೋದು ಬೋಲುಮಲೈ ಪೋರ್ಟ್ ಕಡೆಗೆ. ಅದಕ್ಕೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ನಾವು ರೆಡಿಯಾಗಿ ನಮ್ಮ ಭೀಮನ ಪೂಜೆ ಮಾಡಿ ಸಂಡೇ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರಿಂದ ಆಲ್ಮೋಸ್ಟ್ 110 ಕಿಲೋಮೀಟರ್ ಒಳ್ಳೆ ರೈಡ್ ಮಾಡಿಕೊಂಡು ಮಧ್ಯದಲ್ಲಿ ಕಾಫಿ ಕುಡ್ಕೊಂಡು ಲೊಕೇಶನ್ನ ರೀಚ್ ಆಗ್ತಾ ಹೋದ್ವಿ. ನಮ್ಮ ಲೊಕೇಶನ್ ಇದ್ದಿದ್ದು ಕೃಷ್ಣಗಿರಿ ಜಿಲ್ಲೆ ಹತ್ರ ಇರುವ ಬೋಲುಮಲೈ ಪೋರ್ಟು. ಇದು ತಮಿಳ್ನಾಡು ಹತ್ರ ಇರೋದು. ತುಂಬಾ ಚೆನ್ನಾಗಿದೆ ಪ್ಲೇಸಸ್ ಅಂತೂ. ಸೊ ಇವಾಗ ನಾವು ಹೊರಟಿರೋದು ಆ ಕಡೆಗೇನೆ. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ. ನಮ್ಮ ಲೊಕೇಶನ್ ಇದ್ದಿದ್ದು ಕೃಷ್ಣಗಿರಿ ಜಿಲ್ಲೆಯಲ್ಲಿರುವ ಬೋಲುಮಲೈ ಪೋರ್ಟು. ಇದು ಬೆಂಗಳೂರಿಂದ 110 ಕಿಲೋಮೀಟರ್ ಆದರೆ ಅದೇ ಕೃಷ್ಣಗಿರಿಯಿಂದ ಜಸ್ಟ್ 31 ಕಿಲೋಮೀಟರ್ ಆಗುತ್ತೆ. ಸಿಟಿಲೇ ಗಾಡಿ ಓಡಿಸಿ ಬೋರ್ ಆಗಿದ್ರೆ ಈ ಲೊಕೇಶನ್ಗೆ ಒಂದ್ಸಲಿ ವಿಸಿಟ್ ಮಾಡಿ. ರೋಡ್ ಹೆಂಗಿದೆ ಅಂತಂದರೆ, ಯಾಕಂದರೆ ಪೂರ್ತಿ ಹಳ್ಳಿ ವಾತಾವರಣ ಪೂರ್ತಿ ಹೇಳ್ಬೇಕಂತಂದರೆ ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಅಂತೂ. ನೀವು ರೋಡಲ್ಲಿ ಹೋಗುವಾಗ ಲೆಫ್ಟು ರೈಟು ಪೂರ್ತಿ ನಿಮಗೆ ಮಾವಿನ ಮರನೇ. ಅಂತಂದರೆ ಒಂದು 15 20 ಕಿಲೋಮೀಟರ್ ಹೋಗ್ತೀರಂತಂದರೆ ಪೂರ್ತಿ ನಿಮಗೆ ಮಾವಿನ ಮರನೇ ಕಾಣಿಸುತ್ತೆ, ಇನ್ನೇನು ಕಾಣಿಸಲ್ಲ. ಪೂರ್ತಿ ಗ್ರೀನರಿ 360 ನೀವು ಕವರ್ ಮಾಡ್ತೀರ ಅಂತಂದರೆ ಪೂರ್ತಿ ಗ್ರೀನರಿನೇ ನಿಮಗೆ. ನಾವಂತೂ ಬೈಕಲ್ಲಿ ಹೋಗ್ತಿದ್ರಲ್ಲ, ಸಖತ್ ಪೀಸ್ಫುಲ್ ಹೇಳ್ಬೇಕಂತಂದರೆ. ಈ ಸಿಟಿಲಿ ಓಡಿಸಿ ಒಂಥರ ಮೈಂಡೆಲ್ಲ ಒಂಥರ ಆಗಿಬಿಟ್ಟಿತ್ತು. ಸೊ ಇಲ್ಲಿಗೆ ಬಂದಾದಮೇಲೆ ತುಂಬಾ ಚೆನ್ನಾಗಿತ್ತು. ಅಟ್ಮಾಸ್ಫಿಯರ್ ಅಂತೂ ಸಖತ್ತಾಗಿತ್ತು. ಈ ಪ್ಲೇಸು 3 in 1 ಅಂತಲೇ ಹೇಳ್ಬೋದು. ಯಾಕಂತಂದರೆ ಇಲ್ಲಿ ಆಫ್ ರೋಡು ಮಾಡ್ಬೋದು, ಆನ್ ರೋಡು ಮಾಡ್ಬೋದು, ಪ್ಲಸ್ ಟ್ರಕ್ಕಿಂಗು ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಆಫ್ ರೋಡ್ಗಂತೂ ಮಸ್ತಾಗಿದೆ ಜಾಗ ಹೇಳ್ಬೇಕಂತಂದರೆ. ನೀವು ಏನಾದರೂ ಈ ಪ್ಲೇಸಿಗೆ ಬರಬೇಕು ಅಂತ ಇದ್ದರೆ ಸೊ ಆದಷ್ಟು ಬೆಳಗ್ಗೆ ಒಂದು 6:30 ಒಳಗಡೆ ರೀಚ್ ಆಗೋ ಥರ ನೋಡ್ಕೊಳ್ಳಿ. ಯಾಕಂತಂದರೆ ನೀವು ಎಷ್ಟು ಬೇಗ ಬರ್ತೀರೋ ಅಷ್ಟು ಬೇಗ ನೀವು ಸನ್ರೈಸ್ನ ನೋಡ್ಬೋದು. ಅದೇ ರೀತಿ ಒಂದು ಆಫ್ ರೋಡು ಫೀಲಿಂಗು ತೊಗೋಬೋದು. ಇನ್ ಕೇಸ್ ನೀವೇನಾದರೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರೆ ಒಂದು 8:30 9 o'clock ಆಗುತ್ತೆ ಅಂತಂದರೆ ಬಿಸಿಲು ತುಂಬಾ ಬೇಗ ಬಿಸಿಲು ಬಂದುಬಿಡುತ್ತೆ. ಸೊ ಚೆನ್ನಾಗಿ ಸನ್ರೈಸು ನೋಡೋಕ್ಕಾಗಲ್ಲ, ಅದ್ರ ಜೊತೆ ಆಫ್ ರೋಡ್ ಫೀಲಿಂಗು ತೊಗೊಳಕ್ಕಾಗಲ್ಲ. ಫುಲ್ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.